ನರೇಂದ್ರ ಮೋದಿ ಅವರ ಒಂದು ಕನಸಿನ ಕೂಸಾಗಿತ್ತು. ಆ ಒಂದು ಕನಸನ್ನ ನನಸು ಮಾಡ್ಲಿಕ್ಕೋಸ್ಕರ ಇವತ್ತು ನಮ್ಮ ಶಾಲೆಗೆ ಮಾಂಟೆ ಕಾರ್ಲೋ ಬ್ಯಾಂಗ್ಳೂರ್ ಚೆನ್ನೈ ಎಕ್ಸ್ಪ್ರೆಸ್ ಹೈವೇ P2 P1 ಪ್ರೈವೇಟ್ ಲಿಮಿಟೆಡ್ ಇವರು ನಮ್ಮ ಒಂದು ಪ್ರೌಢಶಾಲೆಯನ್ನ ಸ್ವಚ್ಛ ಭಾರತ ಆಂದೋಲನ ಕನಸನ್ನು ನನಸು ಮಾಡಿಕೊಳ್ಳೋಕೋಸ್ಕರ ಇವತ್ತು ನಮ್ಮ ಶಾಲೆಗೆ ಆಗಮಿಸಿದ್ದಾರೆ. ಹಾಗೂ SHS ಕ್ಯಾಂಪೇನ್ 2024 ಅಂತ ಹೆಸರನ್ನು ಕೂಡ ಅದಕ್ಕೆ ಕೊಟ್ಟಿದ್ದಾರೆ. ಸಂಪೂರ್ಣ ಸ್ವಚ್ಛತಾ 2024 ಅನ್ನೋ ಹೆಸರಿದೆ ಅದಕ್ಕೆ. ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಮಿಥಿಲೇಶ್ ಚಸ್ಟರ್ ಮ್ಯಾನೇಜರ್ ಇವರಿಗೆ ನಮ್ಮ ಪ್ರೌಢಶಾಲೆಯ ಪರವಾಗಿ ಹಾಗೂ ಮುಖ್ಯೋಪಾಧ್ಯಾಯರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಇನ್ನೋರ್ವ ಮುಖ್ಯ ಅತಿಥಿಗಳಾಗಿ ತಿವಾರಿ ಸರ್ ಹೈವೇ ಮ್ಯಾನೇಜರ್ ಅವರು ಕೂಡ ಆಗಮಿಸಿದ್ದಾರೆ. ಇವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನು ನಾನು ಕೋರ್ತಾ ಇದ್ದೇನೆ. ಇನ್ನೋರ್ವ ಅತಿಥಿಯವರಾದ ನೀಲಮಣಿ ಸರ್ ಅವರು ಹೈವೇ ಮ್ಯಾನೇಜರ್ ಆಗಿ ಈ ನಮ್ಮ ಶಾಲೆಗೆ ಬಂದಿದ್ದಾರೆ. ಇವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಆದಂತಹ ಮೊಹರಾನಾ ಸರ್ ಅವರು ಕೂಡ ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಪಾಲ್ಗೊಂಡಿದ್ದಾರೆ. ಇವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಹಾಗೆ ಈ ಒಂದು ಡಿಪಾರ್ಟ್ಮೆಂಟ್ ಅಲ್ಲಿ ಸೇಫ್ಟಿ ಮ್ಯಾನೇಜರ್ ಆಗಿ ಕೆಲಸ ಮಾಡ್ತಾ ಇರುವಂತಹ ಅಲಿಬಾಯ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಮ್ಮ ಪ್ರೌಢಶಾಲೆಯ ಪರವಾಗಿ ಹಾಗೂ ಮುಖ್ಯೋಪಾಧ್ಯಾಯರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನು ಕೋರ್ತಾ ಇದ್ದಾರೆ. ಶಂಕರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಆಗಮಿಸಿದ್ದಾರೆ. ಇವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಒಂದು ಕಾರಣೀಭೂತರು ನಮ್ಮ ಊರಿನವರೇ ಆದ ಶ್ರೀನಿವಾಸ್ ಲೆಜನಿಂಗ್ ಡಿಪಾರ್ಟ್ಮೆಂಟ್ ಅವರು ಈ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿರೋರೇ ಅವರು, ನಮ್ಮ ಶಾಲೆಯನ್ನೇ ಚೂಸ್ ಮಾಡ್ಕೊಂಡಿರೋರು ಅವರು. ಜೊತೆಗೆ ಸ್ವಚ್ಛ ಭಾರತ ಆಂದೋಲನಕ್ಕೆ ಜೊತೆಗೆ ನಿಮಗೆ ಏನು ಈ ಫ್ರೀ ಆಗಿ ನೋಟ್ಬುಕ್ ಮತ್ತೆ ಪೆನ್ಗಳನ್ನ ಡಿಸ್ಟ್ರಿಬ್ಯೂಷನ್ ಮಾಡೋಣ ನಮ್ಮ ಸ್ಕೂಲಲ್ಲೇ ಇರಲಿ ಅಂತ ಹೇಳ್ಬಿಟ್ಟು ಚೂಸ್ ಮಾಡಿದವರೇ ಅವರಾಗಿದ್ದಾರೆ. ಶ್ರೀನಿವಾಸ್ ಅವರಿಗೂ ಕೂಡ ನಮ್ಮ ಶಾಲೆಯ ಪರವಾಗಿ ಮುಖ್ಯೋಪಾಧ್ಯಾಯರ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದಾರೆ. ಈಗ ಅವರು ನಿಮ್ಮಲ್ಲಿ ಒಂದು ಪ್ರತಿಜ್ಞಾ ವಿಧಿಯನ್ನ ಬೋಧನೆ ಮಾಡ್ತಾರೆ. ನಿಮ್ಮಲ್ಲಿ ಎಲ್ಲ ನೀವು ಇಟ್ಕೊಂಡಿದ್ದೀರಲ್ವಾ? ಈಗ शपथ लेता हूँ मैं स्वयं स्वच्छता के प्रति सजग रहूंगा और उसका दूंगा। हर वर्ष 100 घंटे यानी हर सप्ताह 2 घंटे समाधान करके स्वच्छता के इस संकल्प को चरितार्थ करूंगा। मैं ना गंदगी ना किसी और को करने दूंगा। सबसे पहले मैं स्वयं से, मेरे परिवार से, मेरे मोहल्ले से, मेरे गांव से और मेरे कार्यस्थल से शुरुआत करूंगा। मैं ये मानता हूँ कि दुनिया के जो भी देश स्वच्छ दिखते हैं उसके कारण ये है कि वहाँ के नागरिक गंदगी नहीं करते और ना ही होने देते हैं। इस विचार के साथ मैं गांव और गली गली स्वच्छ भारत मिशन का प्रचार करूंगा। मैं आज जो शपथ ले रहा हूँ अन्य व्यक्तियों से करवाऊंगा। वो मेरी स्वच्छता के लिए 100 घंटे दें, इसके लिए प्रयास करूंगा। मुझे मालूम है कि स्वच्छता की तरफ आया गया मेरा एक कदम पूरे भारत देश को स्वच्छ बनाने में मदद करेगा। थैंक यू सो मच टू ऑल। 2 ಗಂಟೆಗಳ ಕಾಲ ನಮ್ಮ ಸುತ್ತಮುತ್ತಲ ಪರಿಸರವನ್ನ ಫಸ್ಟ್ ಏನ್ ಮಾಡ್ಕೋಬೇಕು, ಕ್ಲೀನ್ ಮಾಡ್ಕೋಬೇಕು. ಗೊತ್ತಾಯ್ತಲ್ಲ? ನಿಮ್ಮ ಪರಿಸರವನ್ನ ನೀವು ಕ್ಲೀನ್ ಮಾಡ್ಕೊಂಡ್ರೆ ಇಡೀ ಊರೇ ಕ್ಲೀನ್ ಆಗಿ ಹೋಗ್ಬಿಡುತ್ತೆ. ಅರ್ಥ ಆಯ್ತದಾನೆ? ಈಗ ಬೇರೆ ನಾವು ಮಾಡಿರುವಂತಹ ಗಲೀಜುಗಳನ್ನ, ನಾವು ಮಾಡಿರುವಂತಹ ಕಸಗಳನ್ನ ಬೇರೆ ಯಾರು ಬಂದು ಕ್ಲೀನ್ ಮಾಡೋ ಅವಶ್ಯಕತೆನೇ ಇರಲ್ಲ. ಗೊತ್ತಾಯ್ತಲ್ಲ? ಈಗ ದೊಡ್ಡ ದೊಡ್ಡ ಸಿಟಿಗಳಲ್ಲಿ ಅಥವಾ ದೊಡ್ಡ ದೊಡ್ಡ ಊರುಗಳಲ್ಲಿ ಎಲ್ಲಿ ನೋಡಿದ್ರು ಕಸಗಳ ಎಸೆಯೋದು, ಪ್ಲಾಸ್ಟಿಕ್ ಅನ್ನು ಕಟ್ಬಿಟ್ಟು ಎಸೆಯೋದು ಎಲ್ಲ ಮಾಡ್ತೀವಿ. ಫಸ್ಟ್ ಅವುಗಳನ್ನ ನಮ್ಮ ಮನೆ ಕಸಗಳನ್ನ ನಾವು ಹೊರಗಡೆ ಎಸೆದೇ ಇರೋ ತರ ನಾವು ನೋಡ್ಕೋಬೇಕು. ಅದಕ್ಕೊಂದು ಡಸ್ಟ್ಬಿನ್ ಇರುತ್ತೆ, ಆ ಡಸ್ಟ್ಬಿನ್ಗೆ ಹಾಕೋ ತರ ನೋಡ್ಕೋಬೇಕು. ಎಲ್ಲೋ ಒಂದ್ ಕಡೆ ಚಾಕ್ಲೇಟ್ ತಿಂತೀರಾ, ಆ ಚಾಕ್ಲೇಟ್ ಪೇಪರ್ ಅನ್ನು ತಗೊಂಡೋಗಿ ಕ್ಲಾಸ್ ರೂಮ್ ಅಲ್ಲಿ ಎಸ್ಬಿಡೋದು.
ಕ್ಲಾಸಲ್ಲಿ ಆಟ ಆಡ್ಲಿಕ್ಕೆ ಬಿಟ್ಟಿರ್ತೀವಿ, ಅಲ್ಲೇ ತಿಂತೀರಾ, ಅಲ್ಲೇ ಆ ಚಾಕ್ಲೇಟ್ ಕಾಗದ ಎಸೆಯೋದು, ಎಲ್ಲಿ ಬೇಕಾದ್ರೂ ಕಸ ಮಾಡೋದು, ಈ ತರ ಎಲ್ಲ ಮಾಡಬಾರ್ದು. ಅದಕ್ಕೆ ನೀವೇನ್ ಮಾಡಿ, ಆ ಚಾಕ್ಲೇಟ್ ಕಾಗದವನ್ನು ತಗೊಂಡ್ಬಿಟ್ಟು ನಿಮ್ ಜೇಬಲ್ಲಿ ಹಾಕೊಳ್ಳಿ, ತಗೊಂಡ್ಬಂದು ಎಲ್ಲ ಒಂದು ಡಸ್ಟ್ಬಿನ್ ಇರುತ್ತೆ, ಆ ಡಸ್ಟ್ಬಿನ್ ತಗೊಂಡ್ಬಂದು ಹಾಕಿ. ಅವಾಗ ಮಾತ್ರ ಪ್ರತಿಯೊಬ್ಬ ಮನುಷ್ಯನಲ್ಲೂ ಕೂಡ ಈ ಸ್ವಚ್ಛತಾ ಮನೋಭಾವ ಬೆಳೆದ್ರೆ ಮಾತ್ರ ಇಡೀ ದೇಶದ ನಾವು ಸ್ವಚ್ಛತೆ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಬಿಟ್ರೆ ಯಾರೋ ಒಬ್ರು ಗುಡಿಸೋದ್ರಿಂದ ಅಥವಾ ಯಾರೋ ಒಂದು 4 ಜನ ಕೆಲಸ ಮಾಡೋದ್ರಿಂದ ಇಡೀ ದೇಶ ಸ್ವಚ್ಛತೆ ಆಗಲ್ಲ ಅನ್ನೋದನ್ನ ಇವರು ತುಂಬಾ ಚೆನ್ನಾಗಿ ಪ್ರತಿಜ್ಞಾವಿಧಿಯನ್ನು ನಿಮಗೆ ಬೋಧಿಸಿದ್ದಾರೆ. ಇವತ್ತಿಂದ ನಾವೇನ್ ಮಾಡ್ಬೇಕು, ಸ್ವಚ್ಛತೆಯನ್ನ, ನಮ್ಮ ಸ್ವಚ್ಛತೆಯನ್ನ ನಾವೇ ಮಾಡ್ಕೋಬೇಕು. ದಿವಸಕ್ಕೆ ಪ್ರತಿ ದಿವಸ 2 ಗಂಟೆಗಳ ಕಾಲ, ಗೊತ್ತಾಯ್ತಲ್ಲ, ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ, ರಾತ್ರಿ ಮಲಗೋವರೆಗೂ ನೀವು ಏನಾದ್ರು ಒಂದು ಕೆಲಸ ಮಾಡ್ತಾ ಇರ್ತೀರಾ. ಅದ್ರಲ್ಲಿ ಏನ್ ಮಾಡಿ ಅಂದ್ರೆ ಆ 2 ಗಂಟೆಗಳ ಕಾಲ ನಿಮ್ಮ ಮನೆಯ ಸ್ವಚ್ಛತೆಯನ್ನ ನೀವೇ ಮಾಡ್ಕೊಳ್ಳಿ. ಬೇರೆ ಯಾರೊಬ್ರು ಬಂದು ಮಾಡೋ ಅವಶ್ಯಕತೆ ಇರಲ್ಲ, ಗೊತ್ತಾಯ್ತಲ್ಲ. ಈ ಗ್ರಾಮ ಪಂಚಾಯತಿಯವರು ಗಾಡಿ ಕಳಿಸ್ತಾರೆ, ಏನೋ ಮಾಡ್ತಾರೆ, ಏನೋ ಕಸ ಮಾಡಿ ಕಳಿಸ್ತಾರೆ, ಎಲ್ಲ ಮಾಡ್ತಾರಲ್ವಾ. ಅದನ್ನೇ ಮಾಡ್ಬೇಕು. ನಾವು ಕಸ ಹಾಕದೇ ಇರೋ ತರ ನಾವು ನೋಡ್ಕೋಬೇಕು. ಓಕೆ, ನಮ್ಮ ಭಾರತ ಪ್ರಧಾನಮಂತ್ರಿಗಳು ಕೂಡ ಅದನ್ನೇ ಮಾಡ್ತಾ ಇರೋದು. ಅವರೇ ಸ್ವತಃ ಬಗ್ಗೆ ಹಿಡಿದು ಗುಡಿಸಿದ್ದಾರೆ, ನೋಡಿದ್ರಲ್ವಾ. ಮಹಾತ್ಮ ಗಾಂಧೀಜಿ ಅವರ ಒಂದು ಕನಸು ಕೂಡ ಅದೇ ಆಗಿತ್ತು, ಸ್ವಚ್ಛ ಭಾರತ ಅನ್ನೋದೇ ಒಂದು ಕನಸಾಗಿತ್ತು. ಸೊ ಅದನ್ನೆಲ್ಲ ಮಕ್ಕಳಾದ ನೀವೇನ್ ಮಾಡ್ಬೇಕು, ನೆನ್ಸ್ ಮಾಡ್ಬೇಕು. ಓಕೆ, ಫಸ್ಟ್ ಅದು ನಿಮ್ಮ ಮೆಂಟಾಲಿಟಿ ಚೇಂಜ್ ಆಗ್ಬೇಕು. ಮಕ್ಕಳು ಚೇಂಜ್ ಆದ್ರೆ ಇಡೀ ಒಂದು ದೇಶನೇ ಚೇಂಜ್ ಆಗೋಗುತ್ತೆ. ಅದಕ್ಕೋಸ್ಕರ ಒಂದು ಒಳ್ಳೆಯ ಉತ್ತಮ ಅವ್ರಿಗೆ ಬಂದು ಆ ಸ್ವಚ್ಛತಾ ಪ್ರತಿಜ್ಞಾವಿಧಿಯನ್ನ ಏನು ಬೋಧಿಸಿದ್ದಾರೆ ನಿಮಗೆ ತುಂಬಾ ಧನ್ಯವಾದಗಳನ್ನ ಹೇಳ್ತಾ ಅವರಿಗೆ ತುಂಬಾ ಧನ್ಯವಾದಗಳನ್ನ ಅರ್ಪಿಸ್ತಾ ಇದ್ದೀನಿ. ಮಾಡಿ ಮುಗಿಸಿದ್ದಾರೆ ಸರ್ ಈಗಷ್ಟೇ. ಆದರೆ ಪ್ರತಿಜ್ಞಾವಿಧಿ ಬೋಧನೆ ಮಾಡೋ ಟೈಮಲ್ಲೇ ಒಬ್ಬರು ವಿಶೇಷ ಅತಿಥಿಗಳು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಹೈದರ್ ಅಲಿ ಬಿ ಸರ್ ಬ್ರಿಡ್ಜ್ ಎಂಜಿನಿಯರ್ ಆಗಿ ವರ್ಕ್ ಮಾಡ್ತಾ ಇದ್ದಾರೆ. ಅವರಿಗೂ ಕೂಡ ಈ ಕಾರ್ಯಕ್ರಮದ ಪರವಾಗಿ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಹಾಗೆ ಇನ್ನೋರ್ವ ಹೈವೇ ಇಂಜಿನಿಯರ್ ಆದಂತಹ ಹರ್ಷ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಇವರಿಗೂ ಕೂಡ ಹೃತ್ಪೂರ್ವಕವಾದ ಸ್ವಾಗತವನ್ನ ಕೋರ್ತಾ ಇದ್ದೇನೆ. ಇನ್ನೋರ್ವ ಅಸಿಸ್ಟೆಂಟ್ ME ಆಗಿ ಕೆಲಸ ಮಾಡ್ತಾ ಇರುವಂತಹ ಇದೇ ಡಿಪಾರ್ಟ್ಮೆಂಟ್ ಅಲ್ಲಿ ಅನಿಲ್ ಅನ್ನೋರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರಿಗೂ ಕೂಡ ನಿಮ್ಮೆಲ್ಲರ स्वच्छ भारत अभियान, जिसे प्रधानमंत्री नरेंद्र मोदी ने 2 अक्टूबर 2014 को शुरुआत किया था, इसका एक मिशन था अपने देश को स्वच्छ बनाना। और देश स्वच्छ रहेगा तो जीवन ही स्वच्छ रहेगा, सुरक्षित रहेगा। इस अभियान के तहत सरकार ने ढेर सारे उपकरणों के द्वारा